ನಮಸ್ಕಾರ ವೀಕ್ಷಕರೇ, ಮನೋಮಾಯೆ ಚಾನಲ್ಗೆ ಸ್ವಾಗತ. ಈಗ ಪ್ರಸ್ತುತ ನಡೆಯುತ್ತಿರುವ ಕಾಲವನ್ನು ಕಲಿಯುಗ ಅಂತ ಹೇಳಬಹುದು. ಈ ಯುಗದಲ್ಲಿ ಜನರು ಬೇರೆ ವ್ಯಕ್ತಿಗಳಿಗೆ ಹೇಗೆ ಮೋಸ ಮಾಡಲಿ, ನಾನು ಅವನಿಂದ ಹೇಗೆ ಪ್ರಯೋಜನಗಳನ್ನು ಪಡೆಯಬಹುದು, ಹೇಗೆ ಯೂಸ್ ಮಾಡಿಕೊಳ್ಳಬಹುದು ಅಂತ ಯೋಚನೆ ಮಾಡುತ್ತಾ ಇರುತ್ತಾರೆ. ಈ ದುಷ್ಟ ಜನರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಡಾರ್ಕ್ ಸೈಕಾಲಜಿ, ಮ್ಯಾನಿಪ್ಯುಲೇಷನ್ ಟ್ರಿಕ್ಸ್ ಆ್ಯಂಡ್ ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಸ್ವಲ್ಪವಾದರೂ ತಿಳಿದಿರಬೇಕು. ಡಾರ್ಕ್ ಸೈಕಾಲಜಿ ತಿಳಿಯುವ ಮುನ್ನ ಸೈಕಾಲಜಿ ಮನೋವಿಜ್ಞಾನ ಅಂದರೆ ಏನು ಅಂತ ತಿಳಿಯಬೇಕು. ವಾಟ್ ಈಸ್ ಸೈಕಾಲಜಿ? ಸೈಕಾಲಜಿ ಈಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ಮೈಂಡ್ ಆ್ಯಂಡ್ ಬಿಹೇವಿಯರ್. ಮನುಷ್ಯನ ಮನಸ್ಸು ಮತ್ತು ನಡವಳಿಕೆಯನ್ನು ಅಧ್ಯಯನ ಮಾಡುವುದನ್ನು ಸೈಕಾಲಜಿ ಅಂತಾರೆ. ಮನುಷ್ಯ ಹೇಗೆ ಯೋಚನೆ ಮಾಡುತ್ತಾನೆ, ಹೇಗೆ ವರ್ತಿಸುತ್ತಾನೆ ಅಂತ ಸ್ಟಡಿ ಮಾಡುವುದನ್ನೇ ಸೈಕಾಲಜಿ ಅಂತಾರೆ. ಈ ಹ್ಯೂಮನ್ ಸೈಕಾಲಜಿಯನ್ನು ಗ್ರೇಟ್ ಬಿಸ್ನೆಸ್ ಮೆನ್ರವರು ಬ್ರ್ಯಾಂಡಿಂಗಾಗಿ ನಾವು ಸೇವಿಸುವ ಆಹಾರದಿಂದ ಹಿಡಿದು ಧರಿಸುವ ಬಟ್ಟೆಯಲ್ಲೂ ಸಹ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಫುಡ್ ಇಂಡಸ್ಟ್ರಿರವರು ಯೆಲ್ಲೋ ಕಲರನ್ನು ಅವರ ಬ್ರ್ಯಾಂಡಿಂಗಾಗಿ ಯೂಸ್ ಮಾಡ್ತಾರೆ. ಏಕೆಂದರೆ ಯೆಲ್ಲೋ ಕಲರ್ ಹ್ಯಾಪಿನೆಸ್, ಪಾಸಿಟಿವಿಟಿ, ಎಮೋಷನ್ಸನ್ನು ಸಿಂಬಲೈಸ್ ಮಾಡುತ್ತೆ. ಈ ಸೈಕಾಲಜಿ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಪರ್ಸನ್ಸ್ರವರು ಪ್ರಾಡಕ್ಟ್ ಯೂಸ್ ಮಾಡಲು ಜನರನ್ನು ಹೇಗೆ ಕನ್ವಿನ್ಸ್ ಮಾಡ್ತಾರೋ, ಹಾಗೆಯೇ ಕೆಲವು ದುಷ್ಟ ವ್ಯಕ್ತಿಗಳು ಅವರ ಕೆಲಸ ಮಾಡಿಸಿಕೊಳ್ಳಲು ಮತ್ತು ಲಾಭ ಪಡೆಯಲು ಡಾರ್ಕ್ ಸೈಕಾಲಜಿಯನ್ನು ಯೂಸ್ ಮಾಡ್ತಾರೆ. What is dark psychology? Dark psychology is the science and art of manipulation and mind control in harm way. ಜನರನ್ನು ನಮ್ಮ ಕೆಲಸಕ್ಕಾಗಿ ಹಾನಿಕಾರಕ ರೀತಿಯಲ್ಲಿ ಮ್ಯಾನಿಪುಲೇಷನ್, ಕುಶಲತೆ ಮತ್ತು ಶೋಷಣೆ ಮಾಡುವುದನ್ನೇ ಡಾರ್ಕ್ ಸೈಕಾಲಜಿ ಎನ್ನುತ್ತಾರೆ. ಈ ಡಾರ್ಕ್ ಸೈಕಾಲಜಿಯಲ್ಲಿ ಮೈನ್ ಟಾಪಿಕ್ ಎಂದರೆ ಡಿಸೆಪ್ಷನ್, ವಂಚನೆ. To cause someone to believe something that is not true, especially for personal gain. ತಮ್ಮ ಲಾಭಕ್ಕಾಗಿ ಬೇರೆಯವರನ್ನು ನಿಜವಿಲ್ಲದನ್ನು ನಂಬುವಂತೆ ಮಾಡುವುದು. ಸಿಂಪಲ್ ಆಗಿ ಹೇಳಬೇಕೆಂದರೆ ಮೋಸ ಮಾಡುವುದು. ಈ ಡಿಸೆಪ್ಷನನ್ನು ಹಳೆಯ ತಲೆಮಾರಿನ ರಾಜ ಮಹಾಗಣ್ಯರು ಸಹ ಬಳಸುತ್ತಾ ಬರುತ್ತಾ ಇದ್ದಾರೆ. ಡಿಸೆಪ್ಷನ್ನಲ್ಲಿ ಎಮೋಷನ್ಸನ್ನು ಮಾಸ್ಟರ್ ಮಾಡಬೇಕು, ಏಕೆಂದರೆ ಡಿಸೆಪ್ಷನ್ನಲ್ಲಿ ಎಮೋಷನ್ಸ್ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡಿಸೆಪ್ಷನ್ ಇನ್ ಅವರ್ ಲೈಫ್ ಈಸ್ ಲೈ, ಸುಳ್ಳು. ಹೌದು, ಡಿಸೆಪ್ಷನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸುಳ್ಳು ಹೇಳುವುದು. ನಾವು ಸುಳ್ಳು ಎಷ್ಟು ಎಮೋಷ್ನಲಿ ಹೇಳ್ತೀವೋ, ಎದುರಿರುವ ವ್ಯಕ್ತಿ ಆ ಸುಳ್ಳನ್ನು ಅಷ್ಟೇ ನಿಜ ಅಂದ್ಕೊಳ್ತಾನೆ. ನಾವು ಒಬ್ಬ ವ್ಯಕ್ತಿಗೆ ಸುಳ್ಳು ಹೇಳಿ ಅವನಿಗೆ ಹೇಗೆ ಮಿಸ್ಲೀಡ್ ಮಾಡ್ತೀವೋ ಆ ಪ್ರೊಸೆಸ್ಸನ್ನೇ ದಿ ಆರ್ಟ್ ಆಫ್ ಡಿಸೆಪ್ಷನ್ ಅಂತ ಕರೆಯಲಾಗುತ್ತದೆ. ವೀಕ್ಷಕರೇ, ಮ್ಯಾನಿಪ್ಯುಲೇಷನ್ನಲ್ಲಿ ಇನ್ನು ಹಲವು ಬಹಳ ಮುಖ್ಯ ವಿಷಯಗಳಿವೆ. ಲೈಕ್ ಗ್ಯಾಸ್ ಲೈಟಿಂಗ್, ಗಿಲ್ಟ್ ಟ್ರಿಪ್ಪಿಂಗ್, ಲವ್ ಬಾಂಬಿಂಗ್ ಆ್ಯಂಡ್ ಪ್ಲೇ ದ ವಿಕ್ಟಮ್. ಇವೆಲ್ಲವನ್ನು ಇನ್ನು ಮುಂದೆ ಬರುವ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ತಿಳಿಯೋಣ. ಇನ್ನು ಮುಂದಿನ ವಿಡಿಯೋಸ್ನಲ್ಲಿ ಮ್ಯಾನಿಪ್ಯುಲೇಟರನ್ನು ಹೇಗೆ ಗುರುತಿಸಬೇಕು, ಹೇಗೆ ನಮಗೆ ನಾವು ಮ್ಯಾನಿಪ್ಯುಲೇಷನ್ನಿಂದ ರಕ್ಷಿಸಿಕೊಳ್ಳಬೇಕೆಂದು ತಿಳಿಯೋಣ. ಸೊ ಸಬ್ಸ್ಕ್ರೈಬ್.